ಇವತ್ತು ಅಂತಂದರೆ ದಿನಾಂಕ 3/3/2026 ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣವು ಇವತ್ತು ಮೂಡಲಿದೆ ನಭೋ ಮಂಡಲದಲ್ಲಿ. ಓಕೆನಾ. ಸೊ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಮತ್ತು ಗರ್ಭಿಣಿ ಮಹಿಳೆಯರು ಯಾವ ಕೆಲಸವನ್ನು ಮಾಡಬೇಕು, ಬನ್ನಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಹೌದು, ಇವತ್ತು ರಕ್ತಚಂದ್ರ ಗ್ರಹಣ ನಭೋಮಂಡಲದಲ್ಲಿ ಮೂಡಲಿದೆ. ಓಕೆನಾ. ಸೊ ಯಾವ ಸಮಯಕ್ಕೆ ಗ್ರಹಣ ಪ್ರಾರಂಭ ಆಗುತ್ತೆ, ಯಾವ ಸಮಯಕ್ಕೆ ಗ್ರಹಣ ಅಂತ್ಯ ಆಗುತ್ತೆ, ಈ ಮಾಹಿತಿಗಳನ್ನೆಲ್ಲ ನಾವು ಈಗಾಗಲೇ ವಿಡಿಯೋ ಮಾಡಿ ಚಾನಲಲ್ಲಿ ಹಾಕಲಾಗಿದೆ. ಇನ್ನೂ ಯಾರಾದರೂ ನೋಡದೇ ಇದ್ದರೆ ಆದಷ್ಟು ಬೇಗ ನೀವು ಹೋಗಿ ನೋಡಿ. ಸೊ ಚಾನಲಲ್ಲಿ ವಿಡಿಯೋ ಇದೆ, ಅದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಜೊತೆಗೆ ರಾಶಿ ಫಲಗಳು, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಅದನ್ನು ಸಹ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಲಾಗಿದೆ. ಸೊ ಈ ವಿಡಿಯೋದಲ್ಲಿ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಜೊತೆಗೆ ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೆಲವು ನಿಯಮಗಳನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಗ್ರಹಣ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಆಹಾರವನ್ನೆಲ್ಲ ಪಾತ್ರೆಯಿಂದ ಖಾಲಿ ಮಾಡಿ ಇಡಬೇಕಾಗಿರತ್ತೆ. ಓಕೆನಾ. ಸೊ ಅದಾದ ನಂತರ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ದೇವರ ಜಪವನ್ನು ಮಾಡಬೇಕಾಗಿರತ್ತೆ. ಓಕೆನಾ. ಸೊ ಶಿವನ ಮಂತ್ರಗಳಾಗಿರ್ಬೋದು ಅಥವಾ ಧ್ಯಾನ ಆಗಿರ್ಬೋದು, ಭಜನೆಗಳನ್ನು ಮಾಡಬೇಕಾಗಿರತ್ತೆ ಗ್ರಹಣದ ಸಮಯದಲ್ಲಿ. ಗ್ರಹಣ ಮುಗಿದ ನಂತರ ದೇವರ ಮನೆಯನ್ನು ಶುದ್ಧಿ ಮಾಡಬೇಕು. ಮನೆ ಎಲ್ಲವನ್ನು ಸಹ ಶುದ್ಧಿ ಮಾಡಿ ನೀವು ಸಹ ಸ್ನಾನ ಮಾಡ್ಕೋಬೇಕಾಗಿರತ್ತೆ. ಅದಾದ ನಂತರ ಪಾತ್ರೆಗಳಲ್ಲಿ ನೀರಿಟ್ಟಿರುತ್ತಿರಲ್ಲ, ಸೊ ಅದಕ್ಕೆ ದರ್ಬೆಯನ್ನು ಹಾಕಬೇಕು. ಆ್ಯಂಡ್ ದೇವರ ಮನೆಯಲ್ಲೂ ಸಹ ದರ್ಬೆಯನ್ನು ಇಡಬೇಕಾಗಿರುತ್ತೆ. ಅಂತಂದರೆ ಧಾರ್ಮಿಕ ನಂಬಿಕೆಗಳ ಮುಖಾಂತರ, ಧಾರ್ಮಿಕ ಆಚರಣೆಗಳ ಮುಖಾಂತರ ಈ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರತ್ತೆ. ಇದು ಗ್ರಹಣ ಮುಗಿದ ನಂತರ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ನಂತರ ಗರ್ಭಿಣಿ ಮಹಿಳೆಯರು ಏನು ಮಾಡಬೇಕು, ಗರ್ಭಿಣಿ ಮಹಿಳೆಯರು ನೀವು ಮನೆಯಿಂದ ಹೊರಬರಬಾರದು ಅಂತ ಹೇಳಿ ನಮ್ಮ ಪುರಾಣಗಳ ಪ್ರಕಾರ ಹೇಳಲಾಗುತ್ತೆ. ಸೊ ಅದಾದ ನಂತರ ಗ್ರಹಣ ಮುಗಿದ ನಂತರ ಎಲ್ಲರೂ ಸ್ನಾನ ಮಾಡಿದ ನಂತರ ಬಿಳಿ ಬಣ್ಣದನ್ನು ಏನಾದರೂ ದಾನ ಮಾಡಬೇಕಾಗಿರತ್ತಂತ ಹೇಳಿ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಓಕೆನಾ. ಸೊ ಇದು ಗ್ರಹಣದ ಸಮಯದಲ್ಲಿ ಗ್ರಹಣ ಮುಗಿದ ನಂತರ ಏನು ಮಾಡಬೇಕು, ಏನು ಮಾಡಬಾರದು ಅಂತ ಹೇಳಿ ಮಾಹಿತಿ ಆಗಿರುತ್ತೆ. ಏನು ಮಾಡಬೇಕು ಅಂತ ಹೇಳಿದೆ, ಏನು ಮಾಡಬಾರದು ಅಂತಂದರೆ ಶುಭ ಕಾರ್ಯಗಳನ್ನು ಗ್ರಹಣದ ಸಮಯದಲ್ಲಿ ಮಾಡುವಂತಿರುವುದಿಲ್ಲ. ಅಂತಂದರೆ ನೀವು ಹೊಸದಾಗಿ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ನೀವು ಹೊಸದಾಗಿ ಕೆಲಸಕ್ಕೆ ಸೇರ್ತಕ್ಕಂಥದ್ದು, ಈ ರೀತಿ ಶುಭ ಕಾರ್ಯಗಳನ್ನು ಗ್ರಹಣದ ಸಮಯದಲ್ಲಿ ಮಾಡಬಾರದು ಅಂತ ಹೇಳಿ ಮಾಹಿತಿ ಇರ್ತಕ್ಕಂಥದ್ದು. ಸೊ ಇದೇ ರೀತಿ ಎಲ್ಲ ತರಹದ ಅಪ್ಡೇಟ್ಗಳು, ಗ್ರಹಣದ ಮಾಹಿತಿಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವೀಗ ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೆ, ನೀವು ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.